ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಭಾಗ 1ರಿಂದ ಭಾಗ 8ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿ ಮದುವೆಯ ನಂತರವೋ ಭಾಗ 9. ಹೇ, ತಲೆ ಕೆಡಿಸಿಕೊಳ್ಳಬೇಡ, ನೀನು ಗಾಡಿ ಓಡಿಸು, ನಾನು ಕರೆ ಮಾಡುತ್ತೇನೆ ಎಂದು ಪೃಥ್ವಿ ಕೈಯಿಂದ ಫೋನ್ ಕಸಿದುಕೊಂಡು ಸರಿತಾಳಿಗೆ ಹಾಗೂ ಹಿತೈಷಿಳಿಗೆ ಕರೆ ಮಾಡುತ್ತಲೇ ಇದ್ದ. ಆದರೆ ಅತ್ತ ಕಡೆಯಿಂದ 10 ಬಾರಿ ರಿಂಗಾಯಿತೇ ವಿನಃ ಯಾರೂ ಕರೆ ಸ್ವೀಕರಿಸಲಿಲ್ಲ. ಒಂದು 10 ನಿಮಿಷದ ನಂತರ ಖಾಲಿ ರೋಡಿನಲ್ಲಿ 4 ಜನ ಹುಡುಗರು ನಿಂತಿರುವುದು ಕಣ್ಣಿಗೆ ಬಿದ್ದಿತ್ತು. ತಕ್ಷಣ ಗಾಡಿ ನಿಲ್ಲಿಸಿ ಪೃಥ್ವಿ ಓಡಿದ್ದನು. ಸರಿತಾ ಕೆಳಗೆ ಬಿದ್ದಿದ್ದಳು. ಒಬ್ಬ ಹಿತೈಷೀಳ ಹತ್ತಿರಕ್ಕೂ ಸಾಗುತ್ತಿದ್ದ. ಅವಳು ಅವನು ಹತ್ತಿರ ಬಂದಂತೆ ಹಿಂದಕ್ಕೆ ನಡೆಯುತ್ತಾ, ಪ್ಲೀಸ್ ಬಿಟ್ಟು ಬಿಡು ನಮ್ಮನ್ನ ಎಂದು ಕೂಗುತ್ತಿದ್ದಳು. ಅವನು ತನ್ನ ಕ್ರೂರ ನಗೆ ನಗುತ್ತಾ ಅವಳನ್ನು ಸಮೀಪಿಸುತ್ತಿದ್ದ. ವಾವ್, ವಾಟ್ ಅ ಬ್ಯೂಟಿ ಎಂದು ಹೇಳಿ ಅವಳ ಸಮೀಪಿಸಿ ಇನ್ನೇನು ಅವಳ ಕೆನ್ನೆಯ ಮೇಲೆ ತನ್ನ ಕೈಯಿಂದ ಸವರಬೇಕು ಎನ್ನುವ ವೇಳೆಗೆ ಅವನ ಕೆನ್ನೆಯ ಮೇಲೆ ಬಲವಾದ ಹೊಡೆತ ಬಿದ್ದಿತ್ತು. ಎಂದೂ ಕಾಣದ ತನ್ನ ಗೆಳೆಯನ ರೌದ್ರಾವತಾರ ನೋಡಿ ಪ್ರಜ್ವಲ್ ಕೂಡ ಬೆಚ್ಚಿ ಬಿದ್ದಿದ್ದ. ತನ್ನ ಹೊಡೆತದಿಂದ ಕೆಳಗೆ ಬಿದ್ದವನ ಕೊರಳಪಟ್ಟಿಯನ್ನು ಹಿಡಿದು, ಅದೇ ಕಣ್ಣು, ಅಂದು ಮಾಲಲ್ಲಿ ನನ್ನ ಹೆಂಡತಿಯನ್ನು ನೋಡುತ್ತಾ ಇದ್ದವನು ನೀನೇ ಅಲ್ವಾ? ಅದೆಷ್ಟು ಧೈರ್ಯ ಇದ್ದರೆ ನನ್ನ ಹೆಂಡತಿಯನ್ನು ಮುಟ್ಟುತ್ತೀಯಾ ಎಂದು ಹೇಳಿ ಅವನ ಕೈಯನ್ನು ರೋಡಿಗೆ ಕುಟ್ಟಿ ಪದೇ ಪದೇ ಘಾಸಿಗೊಳಿಸುತ್ತಿದ್ದ ಪೃಥ್ವಿ. ಅಷ್ಟರಲ್ಲಿ ಉಳಿದ 4 ಜನ ಹುಡುಗರು ಕೂಡ ಪೃಥ್ವಿ ಮೇಲೆ ಮುಗಿಬಿದ್ದಿದ್ದರು. ಪ್ರಜ್ವಲ್ ಕೂಡ ಸಹಾಯಕ್ಕೆ ಬಂದು ಇಬ್ಬರೂ ಸೇರಿ ಎಲ್ಲರನ್ನೂ ಹೊಡೆದು ಹಾಕಿದ್ದರು. ಹೊಡೆದಷ್ಟು ಮತ್ತೆ ಮತ್ತೆ ಏಳುತ್ತಿದ್ದ ಆ ಗೂಂಡನನ್ನು ಪೃಥ್ವಿ ಪದೇ ಪದೇ ಥಳಿಸುತ್ತಿದ್ದ. ಪೃಥ್ವಿ ಬಾಯಿಯಿಂದ ಬರುತ್ತಿದ್ದದ್ದು ಒಂದೇ, ನಿನಗೆಷ್ಟು ಧೈರ್ಯ ನನ್ನ ಹೆಂಡತಿಯನ್ನು ಮುಟ್ಟಲು? ನನ್ನ ಹೆಂಡತಿ ಜೊತೆನೇ ಅಸಭ್ಯವಾಗಿ ವರ್ತಿಸುತ್ತೀಯಾ? ಪೃಥ್ವಿ ಆಡುತ್ತಿದ್ದ ಯಾವುದೇ ಮಾತು ಕೂಡ ಆ ಗೂಂಡನಿಗೆ ಅರ್ಥ ಆಗುತ್ತಾ ಇರಲಿಲ್ಲ. ಏನೆಂದು ತಿಳಿಯದೆ ಹೊಡೆತವನ್ನು ತಾಳಲಾರದೆ, ವಾಟ್ ಯು ಆರ್ ಸೇಯಿಂಗ್? ವಾಟ್ಸ್ ದ ಪ್ರಾಬ್ಲಮ್ ಇಫ್ ಐ ಟಚ್ ಹರ್? ಕಿರುಚಿದ್ದ. ಬಿಕಾಸ್ ಶಿ ಈಸ್ ಮೈನ್. ಪೃಥ್ವಿ ಮಾತು ಪ್ರತಿಧ್ವನಿಸಿತ್ತು. ಅವನ ಆ ಮಾತು ಕೇಳಿ ಹಿತೈಷೀಳಿಗೆ ಮೈಯಲ್ಲಿ ಮಿಂಚಿನ ಸಂಚಾರವಾದಂತೆ ಆಗಿತ್ತು. ಅವಳಿಗೆ ಗೊತ್ತಿಲ್ಲದೆ ಅವಳ ಕಣ್ಣಾಳಿಗಳು ತುಂಬಿ ಬಂದಿತ್ತು. ಓಡಿ ಹೋಗಿ ಪೃಥ್ವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಕಂಗಳಿಂದ ಜಾರಿದ ಕಂಬನಿ ಅವನ ಶರ್ಟನ್ನು ತೋಯಿಸಿತು. ಯು ಈಡಿಯೇಟ್, ನಿಜ ಹೇಳು, ನಿನಗೆ ನಾನು ಕೇವಲ ಫ್ರೆಂಡ್ ಅಲ್ವಾ? ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಹೇಳು, ಶಿ ಈಸ್ ಮೈನ್ ಅಂದರೆ ಏನರ್ಥ? ಅವಳ ಮಾತು ಕೇಳಿ ಪೃಥ್ವಿ ಕೋಪ ಇಳಿದು ಹೋಗಿತ್ತು. ಅವನು ಆಡಿದ ಮಾತಿನ ಅರಿವಾಗಿತ್ತು. ಆದರೆ ಈಗ ಅವಳಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಸುಮ್ಮನಾದ. ಅವನು ಸುಮ್ಮನಾಗಿದ್ದನ್ನು ನೋಡಿ ಹಿತೈಷೀಳಿಗೆ ಬೇಸರವಾಯಿತು. ತಾನೆಲ್ಲೋ ತಪ್ಪು ತಿಳಿದುಕೊಂಡು ಬಿಟ್ಟೆ ಎಂಬ ತಪ್ಪು ಭಾವನೆ ಅವಳಲ್ಲಿ ಮೂಡಿತು. ತಕ್ಷಣ ಅವನನ್ನು ಬಿಟ್ಟು ದೂರ ಸರಿದು ಸಾರಿ ಎಂದಷ್ಟೇ ಹೇಳಿ ಹೊರಟವಳು ಮತ್ತೆ ತಿರುಗಿ ಅವನ ಎದೆಯ ಮೇಲೆ ಬಿದ್ದಿದ್ದಳು. ಪೃಥ್ವಿ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ತಾನು ಕೋಪದಲ್ಲಿ ಆಡಿದ ಮಾತೆ ನಿಜ ಎಂಬುವುದು ಅವನಿಗೆ ತಿಳಿದು ಹೋಗಿತ್ತು. ಈಗ ಅವಳಾಗೆ ನೀನು ನನ್ನನ್ನು ಪ್ರೀತಿ ಮಾಡುತ್ತೀಯಾ ಎಂದು ಬೇರೆ ಕೇಳಿದ್ದಳು. ಈಗ ಅವಳನ್ನು ಬಿಟ್ಟರೆ ತಾನು ಜೀವನದಲ್ಲಿ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೆ ಎಂದು ಅವನ ಮನಸ್ಸು ತಕ್ಷಣ ಬುದ್ಧಿ ಹೇಳಿತ್ತು. ಅವಳನ್ನು ಹೋಗಲು ಬಿಡದೆ ಕೈ ಹಿಡಿದು ಅವನ ಹತ್ತಿರಕ್ಕೆ ಎಳೆದುಕೊಂಡಿದ್ದ. ಈ ಬಾರಿ ಪೃಥ್ವಿ ಹಿತೈಷೀಳ ಗಟ್ಟಿಯಾಗಿ ಅಪ್ಪಿಕೊಂಡ. ಐ ಲವ್ ಯು ಹಿತಿ, ಐ ಲವ್ ಯು. ಹೇ ಬಿಡೋ ನನ್ನ, ಅವಳು ಕೊಸರಾಡಿದಳು. ಅವಳನ್ನು ತಕ್ಷಣ ಬಿಟ್ಟು ಆತಂಕದಲ್ಲಿ ಅವಳನ್ನೇ ನೋಡುತ್ತಾ ನಿಂತ. ಹುಹ್, ಅಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡರೆ ನನಗೆ ಉಸಿರೇ ಆಡೋಕ್ಕಾಗಲಿಲ್ಲ ಎಂದು ಜೋರಾಗಿ ಉಸಿರು ಎಳೆದುಕೊಂಡಳು. ಅವನು ಅವಳನ್ನೇ ಪಿಳಿಪಿಳಿ ನೋಡುತ್ತಾ ನಿಂತಿದ್ದ. ಏನಿಲ್ಲಿದೆ, ಮತ್ತೊಮ್ಮೆ ಹೇಳು ಎಂದಿದ್ದಳು. ಅದು ತಡವರಿಸಿದ. ಹೇಳು. ಐ ಲವ್ ಯು ಧೈರ್ಯ ಮಾಡಿಕೊಂಡು ಗಟ್ಟಿಯಾಗಿ ಹೇಳಿದ್ದ. ಅವಳು ಸುಮ್ಮನೆ ನಿಂತಿದ್ದಳು, ಅರಳು ಕಣ್ಣಿಂದ ಅವನನ್ನೇ ನೋಡುತ್ತಾ. ನೀನೇನು ಹೇಳಲೇ ಇಲ್ಲ? ಆತಂಕದಲ್ಲೇ ಕೇಳಿದ. ನಾನು ಅಷ್ಟೇ ಎಂದು ತಲೆ ತಗ್ಗಿಸಿ ನಾಚಿ ಹೇಳಿದ್ದಳು. ಪೃಥ್ವಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ತಕ್ಷಣ ತನ್ನ ಹಿಡಿತ ಸಡಿಲಗೊಳಿಸಿ ಸಾರಿ ಎಂದಿದ್ದ. ಅವಳು ಅವನನ್ನು ದೂರ ತಳ್ಳಿ ನಡೆದು ಹೋದಳು. ಹೇ ಹಿತಿ, ಪೃಥ್ವಿ ಓಡಿ ಬಂದು ಅವಳನ್ನು ತಡೆದು ನಿಲ್ಲಿಸಿದ. ಯಾಕೆ, ಏನೇ ಆಯಿತು?
ಮುಖ ಎತ್ತಲೋ ತಿರುಸಿದಳು. ಏನಾಯ್ತು ಹೇಳು. ನೀನು ನನಗೆ ಪ್ರಪೋಸ್ ಮಾಡಲೇ ಇಲ್ವಲ್ಲ, ಹೋಗು. ಹುಸಿಕೋಪ ತೋರಿಸಿ ಆಚೆ ತಿರುಗಿ ನಿಂತಳು. ಎಷ್ಟೇ ಹೊತ್ತು ಕಾದರೂ ಅವರು ಬಂದು ಅವಳನ್ನು ಸಮಾಧಾನ ಮಾಡಲಿಲ್ಲ. ಇದ್ದಕ್ಕಿದ್ದಂತೆ ಬೀದಿ ದೀಪಗಳೆಲ್ಲ ಹಾರಿದ್ದವು. ಸುತ್ತಲೂ ಕತ್ತಲು ಆವರಿಸಿತು. ಹಿತೈಷಿ ಭಯಗೊಂಡು, ಪೃಥ್ವಿ ಸರಿ, ಎಲ್ಲಿದ್ದೀರಾ ಎಂದು ಕೂಗಿ ಕರೆಯುತ್ತಿದ್ದಳು. ಒಂದೇ ಒಂದು ನಿಮಿಷ ನಾ ದೂರ ಇರೆನು ಹೊಲವೆ, ಯಾಕಾದರೂ ಹೀಗೆ ನೀನು ನನ್ನನ್ನು ಸೆಳೆವೆ. ಏನೇ ಹೇಳಿಕೊಡುವೆ ನಿನ್ನ ಪ್ರೀತಿ ಮುಂದೆ ಪದವೇ, ಏನಾದರೂ ಸರಿಯೇ ನಿನಗೆಂದಿಗೂ ನಾ ಇರುವೆ. ಜೊತೆ ಇರಲು ನಿನ್ನ ಮುಡುಪಾಗಿದೆ ನನ್ನ ಈ ಜೀವನವಿನ್ನೂ ನಿನಗಾಗಿಯೇ. ಪೃಥ್ವಿನ ಇಂಪಾದ ಧ್ವನಿ ದೂರದಲ್ಲಿ ಕೇಳಿಸಿತು. ಅವಳು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಳು ಅಷ್ಟೇ. ಅವಳ ಸುತ್ತ ಬೆಳಕು ಪಸರಿಸಿತು. ಆ ಬೆಳಕು ಎಲ್ಲಿಂದ ಬಂತು ಎಂದು ಸುತ್ತ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾದಿತ್ತು. ಸರಿತಾ ಹಾಗೂ ಪ್ರಜ್ವಲ್ನ ಜೊತೆಗೆ ಆ 5 ಗೂಂಡಾಗಳು ಕೂಡ ಮಂಡಿ ಊರಿ ಕುಳಿತು ತಮ್ಮ ಮೊಬೈಲಿಂದ ಫ್ಲಾಶ್ ಲೈಟ್ ಆನ್ ಮಾಡಿ ಅವಳ ಸುತ್ತ ವೃತ್ತಾಕಾರವಾಗಿ ಕೂತಿದ್ದರು. ಅಷ್ಟರಲ್ಲಿ ಆ ಬೆಳಕ ಒಳಗೆ ಪೃಥ್ವಿ ಕಾಣಿಸಿದ್ದ. ಲವ್ ಯು ಕಂದ, ಲವ್ ಯು ಚಿನ್ನ, ನನಗಿಷ್ಟಾನಿ, ಲವ್ ಯು ಕಂದ. ಹಿತೈಷಿಗಳ ಸಂತೋಷವನ್ನು ಅವಳ ಕಣ್ಣಿನಲ್ಲಿ ಕಂಡ ಮಿಂಚೆ ಹೇಳುತ್ತಿತ್ತು. ಒಂದು ಕ್ಷಣ ಸುತ್ತ ನೋಡಿದಳು. ದೂರದಲ್ಲೆಲ್ಲ ಕತ್ತಲು, ಆದರೆ ಅವಳ ಸುತ್ತ ಬೆಳಕು. ಒಮ್ಮೆಲೆ ಆ ಕ್ಷಣವನ್ನು ಹಸನಾಗಿಸಿದ ಎಲ್ಲರ ಮುಖವನ್ನು ನೋಡಿದಳು. ಸರಿತಾಳ ಭಾವುಕ ಮುಖ, ಪ್ರಜ್ವಲ್ನ ಸಂತಸ, ಕೊನೆಗೆ ಆ ಗೂಂಡಾಗಳ ನಗು ಸೂಸುವ ರಕ್ತಸಿಕ್ತ ಮುಖ. ಆ ಕ್ಷಣಕ್ಕೆ ಕಾರಣನಾದ ಪೃಥ್ವಿ ಅನ್ನು ನೋಡಲು ತಿರುಗಿದಾಗ ಅವಳ ಕಣ್ಣಿಗೆ ಅವನು ಬೀಳಲೇ ಇಲ್ಲ. ಸುತ್ತ ಹುಡುಕಿದರೂ ಕಾಣಲಿಲ್ಲ. ಹಲೋ ಮಿಸಸ್ ಪೃಥ್ವಿ, ಕೇಳಿತು ಅವನ ಧ್ವನಿ. ಹಿತೈಷಿ ಕತ್ತು ತಗ್ಗಿಸಿ ನೋಡಿದ್ದಳು. ಅವನು ಮೊಣಕಾಲೂರಿ ಕುಳಿತಿದ್ದ. ಹೇಗೆ ಲವ್ ಆನ್ ಮೈ ಲೈಫ್, ನನ್ನ ಜೀವನದಲ್ಲಿ ಇಷ್ಟೊಂದು ಒಳ್ಳೆಯ ಕ್ಷಣ ಬರುತ್ತದೆ ಎಂದು ಕನಸಲ್ಲೂ ಯೋಚಿಸಿರಲಿಲ್ಲ. ಮನೆಯವರಿಗಾಗಿ ನಿನ್ನ ಮದುವೆ ಆದೆ, ಆದರೆ ಈ ದಿನ ಈ ಕ್ಷಣ ನನಗೆ ತಿಳಿಯಿತು. ನೀನಿಲ್ಲದೆ ನನಗೆ ಒಂದೇ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ. ಮದುವೆಯ ದಿನ ನಿನ್ನ ಕಂಡ ಕ್ಷಣ ನಿನ್ನನ್ನು ಹೆಂಡತಿ ಎಂದು ಸ್ವೀಕರಿಸಿ ಗೌರವಿಸಲು ಶುರು ಮಾಡಿದೆ. ತದನಂತರ ದಿನೇ ದಿನೇ ನೀನು ಇಷ್ಟ ಆಗುತ್ತಾ ಹೋದೆ. ಆ ಇಷ್ಟ ಎಂಬುವುದು ಅದ್ಯಾವಾಗ ಪ್ರೀತಿ ಆಗಿ ಮಾರ್ಪಾಟಾಯಿತೋ ನನಗೆ ತಿಳಿದಿಲ್ಲ. ತನ್ನ ಕೈಯಲ್ಲಿ ಹೃದಯದ ಆಕಾರ ಮಾಡಿ ಈಗ ಈ ಕ್ಷಣದಲ್ಲಿ ಕೆಂಪು ಗುಲಾಬಿ ಆಗಲಿ ವಜ್ರದ ಉಂಗುರ ಆಗಲಿ ಇಲ್ಲ. ತಗೋ, ನನ್ನ ಹೃದಯವನ್ನೇ ನಿನಗೆ ಕೊಡ್ತಾ ಇದ್ದೀನಿ. ಇದನ್ನು ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ಳೆ ಎಂದು ಮುಕ್ತವಾಗಿ ತನ್ನ ಪ್ರೀತಿಯನ್ನು ನಿವೇದಿಸಿಕೊಂಡಿದ್ದ. ಹಿತೈಷಿ ಅವನ ಸಮವಾಗಿ ಮಂಡಿ ಹೂರಿ ಕೂತಳು. ಅವಳ ಕಣ್ಣಿಂದ ಆನಂದ ಬಾಷ್ಪ ಜಿನುಗುತ್ತಿತ್ತು. ಅವನ ಕೈಯನ್ನು ಬೊಗಸೆಯಲ್ಲಿ ಹಿಡಿದು, ಇನ್ಮೇಲೆ ನೀನು, ನಿನ್ನ ಹೃದಯ ಎಲ್ಲವೂ ನನ್ನದೇ. ಐ ಲವ್ ಯು ಕಣೋ ಸಾಫ್ಟ್ವೇರ್ ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಇಬ್ಬರ ಕಣ್ಣಲ್ಲೂ ಕಣ್ಣೀರು ಹರಿಯುತ್ತಿತ್ತು. ಸುತ್ತ ಕೂತವರು ಜೋರಾಗಿ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದು ಸಂಭ್ರಮ ಪಟ್ಟರು. ನೀ ನನಗೆ ಪ್ರಪೋಸ್ ಮಾಡಲೇ ಇಲ್ವಲ್ಲ ಎಂದಿದ್ದಳು ಹಿತೈಷಿ. ಅವಳ ಮಾತು ಕೇಳಿ ಪೃಥ್ವಿಗೆ ಕೂಡ ಹೌದು ಎನಿಸಿತು. ಅವಳು ಕೋಪ ಮಾಡಿಕೊಂಡು ದೂರ ಹೋಗಿ ನಿಂತಳು. ಹೇಗಪ್ಪ ಇವಳಿಗೆ ಪ್ರಪೋಸ್ ಮಾಡುವುದು ಎಂದು ತಲೆ ಕೆರೆದುಕೊಂಡು ಸುತ್ತ ನೋಡಿದಾಗ ಅವನಿಗೆ ಒಂದು ಪ್ಲಾನ್ ಹೊಳೆದಿತ್ತು. ದೂರದಲ್ಲಿ ಗೂಂಡಾಗಳು ಇನ್ನೇನು ಎದ್ದು ಓಡಲು ತಯಾರಾಗಿದ್ದರು. ಪೃಥ್ವಿ ಓಡಿ ಅವರ ಬಳಿಗೆ ಹೋಗಿದ್ದ. ಭಯ, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಗೂಂಡಾಗಳ ಗುಂಪಿನಲ್ಲಿ ಒಬ್ಬ ಹೇಳಿದ್ದ. ಅವರ ಬಾಸ್ ಕೂಡ ತಲೆ ತಗ್ಗಿಸಿ ನಿಂತಿದ್ದ. ಹೇ ಪರವಾಗಿಲ್ಲ, ಇವತ್ತು ನಿಮ್ಮಿಂದ ನನ್ನ ಹೆಂಡತಿ ಆಗೋ ನಾನು ಒಂದಾಗೋ ಹಾಗೆ ಆಯಿತು. ಆ ಗೂಂಡಾಗಳು ತಮ್ಮ ತಮ್ಮ ಮುಖ ನೋಡಿಕೊಂಡರು. ಅಷ್ಟರಲ್ಲಿ ಸರಿತಾ ಹಾಗೂ ಪ್ರಜ್ವಲ್ ಕೂಡ ಅಲ್ಲಿಗೆ ಬಂದಿದ್ದರು. ಅವಳಿಗೆ ನಾನು ಪ್ರಪೋಸ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ಆದರೆ ಈ ರಾತ್ರಿ ಇಲ್ಲಿ ಹೇಗೆ ಪ್ರಪೋಸ್ ಮಾಡ್ತೀರಾ ಕೇಳಿದ್ದಳು ಸರಿತಾ. ನನ್ನ ಹತ್ತಿರ ಒಂದು ಪ್ಲಾನ್ ಇದೆ. ಈ ಏರಿಯಾದಲ್ಲಿ CC ಕ್ಯಾಮರಾ ಇಲ್ಲ. ನೀವೋಗಿ ಎಲ್ಲ ಬೀದಿ ದೀಪಗಳನ್ನು ಒಟ್ಟಿಗೆ ಆರಿಸಬೇಕು, ಸುತ್ತಲೂ ಕತ್ತಲು ಆಗುವಷ್ಟು. ಆಮೇಲೆ ಎಲ್ಲರೂ ಬಂದು ಅವಳ ಸುತ್ತ ನಿಂತು ನಿಮ್ಮ ಮೊಬೈಲ್ ಇಂದ ಫ್ಲಾಶ್ ಲೈಟ್ ಆನ್ ಮಾಡಬೇಕು. ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಓಕೆ, ವಿ ವಿಲ್ ಡೂ ಇಟ್ ಫಾರ್ ಯು ಎಂದಿದ್ದ ಆ ದೊಡ್ಡ ಗೂಂಡ. ಎಲ್ಲರ ಮೊಗದಲ್ಲೂ ಖುಷಿ ತುಂಬಿತ್ತು.
ಹಿತೈಷಿ ಹಾಗೂ ಪೃಥ್ವಿ ಇಬ್ಬರೂ ಅಪ್ಪಿಕೊಂಡು ಮಾತುಗಳೇ ಇಲ್ಲದೆ ನಿಶಬ್ದವಾಗಿ ತಮ್ಮ ಪ್ರೀತಿಯನ್ನು ನಿವೇದಿಸಿಕೊಳ್ಳುತ್ತಿದ್ದರು. ಇಬ್ಬರಿಗೂ ಇಹದ ಪರಿವೆಯೇ ಇರಲಿಲ್ಲ. ಅಷ್ಟರಲ್ಲಿ ಎಲ್ಲರೂ ಜೋರಾಗಿ ಕೆಮ್ಮಲು ಶುರು ಮಾಡಿದರು. ಅವರ ಗಲಾಟೆಯಿಂದ ಹಿತೈಷಿ ಹಾಗೂ ಪೃಥ್ವಿ ವಾಸ್ತವಕ್ಕೆ ಬಂದರು. ರೊಮ್ಯಾನ್ಸ್ನ ಮನೆಗೆ ಹೋಗಿ ಮಾಡಿ, ಇದು ರೋಡ್ ಎಂದಿದ್ದ ಪ್ರಜ್ವಲ್. ಎಲ್ಲರೂ ಜೋರಾಗಿ ನಕ್ಕರು. ಸರಿ, ನೀವಿಬ್ಬರು ಹೋಗಿ, ನಾನು ಸರಿತಾರನ್ನು ಅವರ ಮನೆಗೆ ಡ್ರಾಪ್ ಮಾಡಿ ನಾನು ಕೂಡ ಮನೆಗೆ ಹೋಗುತ್ತೇನೆ. ನಂತರ ಗೂಂಡಾಗಳ ಕಡೆಗೆ ತಿರುಗಿ, ನೀವು ಕೂಡ ಹೊರಡಿ ಎಂದಿದ್ದ ಪ್ರಜ್ವಲ್. ಆ ಗೂಂಡ ಹಿತೈಷಿ ಹಾಗೂ ಪೃಥ್ವಿ ಬಳಿ ಬಂದು, ಐ ವಿಲ್ ನೆವರ್ ಡೂ ದ ಸೇಮ್ ಅಗೈನ್, ಸಾರಿ, ಕ್ಷಮೆ ಯಾಚಿಸಿದ. ಹಿತೈಷಿ ನಸುನಕ್ಕರೆ ಪೃಥ್ವಿ ಅವನನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಕಳುಹಿಸಿದ್ದ. ಹಿತೈಷಿ ಹಾಗೂ ಪೃಥ್ವಿ ಇಬ್ಬರು ಮನೆ ಕಡೆ ಹೊರಟಿದ್ದರು. ಹಿತೈಷಿ ಸುಮ್ಮನೆ ಕಿಟಕಿಯ ಆಚೆ ನೋಡುತ್ತಾ ಕುಳಿತಿದ್ದಳು. ಪೃಥ್ವಿ ಮೊಗದಲ್ಲಿ ನಗು ಮಿಂಚಿ ಮರೆಯಾಗುತ್ತಿತ್ತು. ಹಿತಿ, ನಿಂಗೂ ಕೂಡ ನನ್ನ ಮೇಲೆ ಪ್ರೀತಿ ಹಿತ? ಮೆಲ್ಲಗೆ ಮಾತು ಶುರು ಮಾಡಿದ. ಅವನು ಸುಮ್ಮನೆ ನಕ್ಕನಷ್ಟೆ. ಕಾರ್ ಅಪಾರ್ಟ್ಮೆಂಟ್ ತಲುಪಿತ್ತು. ಇಬ್ಬರೂ ರೂಮಿಗೆ ಬಂದಿದ್ದರು. ನೀನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ, ಊಟ ಮಾಡುವಿಯಂತೆ. ಅವಳು ಬಂದಾಗ ಅವಳ ತಟ್ಟೆಗೆ ಊಟ ಬಡಿಸುತ್ತಲಿದ್ದ ಪೃಥ್ವಿ. ನೀನೇ ಊಟ ಮಾಡಿಸ್ತೀಯಾ ಕೇಳಿದ್ದಳು ಹಿತೈಷಿ. ಹ್ಞೂ, ಕೂತ್ಕೋ. ಅವನು ಅಂದ ತಕ್ಷಣ ಅವಳು ಹೋಗಿ ಡೈನಿಂಗ್ ಟೇಬಲ್ ಹತ್ತಿ ಕೂತಳು. ಅದನ್ನು ನೋಡಿ ಪೃಥ್ವಿಗೆ ನಗು ಬಂತು. ಅವಳಿಗೆ ಒಂದೊಂದೇ ತುತ್ತು ಬಾಯಿಗೆ ಹಾಕುತ್ತಿದ್ದ. ಅವಳು ತನ್ನ ಕಾಲನ್ನು ತೂಗುತ್ತಾ ಅವನ ಕಣ್ಣೋಟ ತಪ್ಪಿಸಿಕೊಳ್ಳಲು ಅತ್ತಿತ್ತ ನೋಡುತ್ತಾ ಊಟ ಮಾಡುತ್ತಿದ್ದಳು. ಅಷ್ಟರಲ್ಲಿ ಪೃಥ್ವಿ ಫೋನ್ ರಿಂಗ್ ಅನಿಸಿತು. ಇಷ್ಟೊತ್ತಿಗೆ ಯಾರು? ಹೋಗಿ ಫೋನ್ ತಗೊಂಡ್ಬಾ. ಹಿತೈಷಿ ಎದ್ದು ಹೋಗಿ ಫೋನ್ ತಂದು ಕೊಟ್ಟಿದ್ದಳು. ಅಮ್ಮ, ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಕಾಲ್ ಪಿಕ್ ಮಾಡಿ ಸ್ಪೀಕರ್ ಆನ್ ಮಾಡು. ಅವಳು ಕರೆ ಸ್ವೀಕರಿಸಿ ಸ್ಪೀಕರ್ ಆನ್ ಮಾಡಿದಳು. ಹಲೋ ಅಮ್ಮ, ಇದೇನು ಇಷ್ಟು ಹೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀರಾ? ಆತಂಕದಲ್ಲೇ ಕೇಳಿದ. ಅಯ್ಯೋ, ನೀನು ಟೆನ್ಷನ್ ಆಗಬೇಡ ಕಣೋ. ನಾನು ಹಾಗೂ ನಿಮ್ಮ ಅಪ್ಪ ಇಬ್ಬರು ನಮ್ಮ ದೂರದ ಸಂಬಂಧಿಯ ಮಗಳ ಶ್ರೀಮಂತಕ್ಕೆ ಹೋಗಿದ್ವಿ. ಈಗ ದಾರಿಯಲ್ಲಿ ಬರುತ್ತಾ ನಿಮ್ಮ ನೆನಪಾಯಿತು, ಫೋನ್ ಮಾಡಿದೆ. ಅಲ್ಲೋ, ನಿಮ್ಮ ಮದುವೆ ಆಗಿ ವರ್ಷ ಆಗುತ್ತಾ ಬಂತು. ನೀವ್ಯಾವಾಗ ನಮ್ಮ ಕೈಗೆ ಮೊಮ್ಮಗು ಕೊಡೋದು? ಸ್ವಲ್ಪ ಗದರೇ ಬಿಟ್ಟರು. ಅವರ ಮಾತನ್ನು ಕೇಳಿ ಹಿತೈಷಿಳಿಗೆ ತಿಂದಿದ್ದು ನೆತ್ತಿಗೆ ಹೇರಿತ್ತು. ಅವಳ ಕೆಮ್ಮುವ ಸದ್ದು ಪೃಥ್ವಿ ಅಮ್ಮನಿಗೆ ಕೇಳಿಸಿತು. ಹಿತೈಷಿ ಕೂಡ ಅಲ್ಲೇ ಇದ್ದಾಳಾ? ಅವಳಿಗೆ ಕುಡಿಯಲು ನೀರು ಕೊಡು, ನಾನಿನ್ನು ಫೋನ್ ಇಡುತ್ತೇನೆ. ಏನಮ್ಮ ಹಿತೈಷಿ, ನಾನು ಹೇಳಿದ್ದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಎಂದು ಹೇಳಿ ನಗುತ್ತಾ ಕರೆ ತುಂಡರಿಸಿದ್ದರು. ಅವನು ಅವಳ ಕಡೆ ನೋಡಿದ್ದ. ಅವಳು ಅಲ್ಲಿಂದ ಎದ್ದು ರೂಮಿಗೆ ಓಡಿದಳು. ಅವನು ಕೈ ತೊಳೆದು ರೂಮಿಗೆ ಬಂದಾಗ ಅವಳು ಏನನ್ನೋ ಬರೆಯುತ್ತಾ ಕೂತಿದ್ದಳು. ಇನ್ನು ದಿಂಬು ಅಡ್ಡ ಇಡೋದು ಬೇಡ ಅನ್ಸುತ್ತೆ ಅಲ್ವಾ? ಅವಳನ್ನೇ ನೋಡುತ್ತಾ ಕೇಳಿದ್ದ ಪೃಥ್ವಿ. ಅವನ ನೋಟವನ್ನು ಎದುರಿಸಲಾರದೆ ದಿಂಬನ್ನು ಜೋಡಿಸದೆ ಅವನಿಗೆ ಬೆನ್ನು ಹಾಕಿ ಮಲಗಿದಳು. ಅವನು ಸುಮ್ಮನೆ ನಕ್ಕು ಮಲಗಲು ಅವಳು ತಿರುಗಿ ಅವನ ಎದುರು ಚೀಟಿ ಇಟ್ಟು ಮತ್ತೆ ತಿರುಗಿ ಮಲಗಿದಳು. ಅವನು ಆ ಚೀಟಿಯನ್ನು ತೆರೆದು ನೋಡಿದಾಗ ಅವನಿಗೆ ಶಾಕ್ ಆಗಿತ್ತು. ಅದರಲ್ಲಿ ಈ ಶನಿವಾರ ನಮ್ಮ ಮೊದಲ ರಾತ್ರಿ ಎಂದು ಬರೆದಿತ್ತು. ಶನಿವಾರಕ್ಕೆ ಇನ್ನು 4 ದಿನ ಬಾಕಿ ಉಳಿದಿದ್ದವು. ಹಿತೈಷಿ ಪೃಥ್ವಿ ಜೊತೆ ಮಾತನಾಡುವುದೇ ಕಮ್ಮಿ ಆಗಿತ್ತು. ಒಂಥರ ನಾಚಿಕೆ ಅವಳಿಗೆ. ಅವನು ಕೂಡ ಸುಮ್ಮನೆ ಆಗಿದ್ದ. ಹಿತೈಷಿ ಹೇಳಿದ ಹಾಗೆ ಈ ಶನಿವಾರ ಇವರ ಮೊದಲ ರಾತ್ರಿ ನಡೆಯುತ್ತಾ? ಇಲ್ಲ ಯಾರಾದರೂ ಈ ಮೊದಲ ರಾತ್ರಿಯನ್ನು ತಡೆಯುತ್ತಾರಾ? ಇವರಿಬ್ಬರು ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 10 ಮುಂದುವರಿಯುತ್ತದೆ. ಭಾಗ 10ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.